ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಬುಧವಾರದ ಸಂಪೂರ್ಣ ವ್ಲಾಗ್ ಬೆಳಗ್ಗೆಯಿಂದ ನೈಟ್ ಪಾತ್ರೆ ಏನು ಉಜ್ಜಿರಲಿಲ್ಲ. ಸೊ ಬೇಗ ಪಾತ್ರೆ ಉಜ್ಜಿ ಹಾಕ್ಬಿಟ್ಟು ಆಮೇಲೆ ಆಚೆ ನೀರು ಹಾಕಿ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಸೊ ಡೈಲಿ ರೊಟೀನ್ ಹೇಗೆಲ್ಲ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆ ಫಸ್ಟ್ ಆಚೆ ಎಲ್ಲ ನೀರು ಹಾಕ್ಬಿಟ್ಟು ಬಂದು ಆಮೇಲೆ ಕಂಬಳಿ ಎಲ್ಲ ನೀಟಾಗಿ ಮಡಚಿಟ್ಟು ಕಸ ಗುಡಿಸಿ ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆ ಕೂಡ ಸ್ವಲ್ಪ ಲೇಟಾಗಿ ಒರೆಸ್ತೀನಿ. ಫಸ್ಟ್ ಚಟ್ನಿ ಎಲ್ಲ ರುಬ್ಬಿಟ್ಟು ಆಮೇಲೆ ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನಗೆ ತುಂಬ ಕಡಿಮೆ ವ್ಯೂಸ್ ಆಗಿದೆ, ಮನ್ಸಿಗೆ ಬೇಜಾರಾಗ್ತಾಯಿದೆ. ಹಾಗೆ ಚಾನಲ್ ಬಿಟ್ಬಿಡೋಣ ಅಂತ ಒಂದೊಂದು ಸತಿ ಅನಿಸುತ್ತೆ. ಬಟ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಡಾಲರ್ ಕೂಡ 10 ಕಂಪ್ಲೀಟ್ ಆಗಿದೆ. ಇದಕ್ಕೆ ಗೂಗಲ್ ಪಿನ್ಗೆ ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ. ಆದರೆ ಕೂಡ ನನಗೆ ಇನ್ನೂ ಯಾವುದೇ ರೀತಿ ಇದಿಲ್ಲ ಅಂಥೇಳಿ ಬೇಜಾರಷ್ಟೇ. ಈಗ ಹೋಟ್ಲ್ ಹತ್ರ ಹೋಗಿದ್ದೆ, ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿ ಯಾರೋ ನಾಷ್ಟ ಕೇಳ್ತಿದ್ರು. ಸೊ ನಾಷ್ಟ ಕಟ್ಟೋಣ ಅಂತ ಹೇಳಿಬಿಟ್ಟು ರೈಸ್ ಕಟ್ತಾಯಿದ್ದೆ. ರೈಸ್ ಕಟ್ಟಿ ಅವ್ರಿಗೆ ಕೊಟ್ಟಿದ್ದು ಆದಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತಿದ್ದು ಹೋಟ್ಲೆಲ್ಲ ತಳ್ಕೊಂಡು ಬಂದು ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಅಂತ ರೆಡಿಯಾಗಿದ್ದೆ. ಅಲ್ಲಿಂದು ಅಷ್ಟು ವೀಡಿಯೋಸ್ ನಾನು ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಆ್ಯಸ್ ಯೂಶ್ವಲ್ ನಾನು ಇವತ್ತೆಲ್ಲ ಏನು ಮೋಸ ಹೋದ್ವಿ, ಎಷ್ಟು ದುಡ್ಡು ಕಳ್ಕೊಂಡ್ವಿ, ಎಷ್ಟೆಲ್ಲ ಬೇಜಾರಾಯಿತು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಪೂರ್ತಿ ವಿಡಿಯೋನ ನೋಡಿ. ಹಾಯ್, ಇವತ್ತಿನ ವಿಡಿಯೋ ಯಾರೆಲ್ಲ ಫೇಕ್ ಲೋನ್ಗಳಿಗೆ ಅಂದರೆ ಮೊಬೈಲಲ್ಲಿ ಆನ್ಲೈನ್ ಲೋನ್ಗಳಿಗೆ ಹೋಗ್ತೀರಾ ಅಲ್ವಾ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಆನ್ಲೈನ್ ಲೋನ್ ಅನ್ನೋದಕ್ಕಿಂತ ಥರ್ಡ್ ಪಾರ್ಟಿ ಕಡೆಯಿಂದ ಲೋನ್ಗಳಿಗೆ ಹೋಗಿ ನೀವು ಆ ಥರ್ಡ್ ಪಾರ್ಟಿನ ಕೇಳ್ತೀರಲ್ವ ನನಗೆ ಲೋನ್ ಮಾಡಿಸ್ಕೊಡಿ ಅಂತ. ಅವ್ರು ನಿಮ್ಮನ್ನು ತುಂಬಾ ನಂಬಿಸಿರ್ತಾರೆ. ಆ ನಂಬಿಕೆಯಿಂದ ನೀವು ಅವ್ರು ಏನು ಕೇಳಿದ್ರು ಇಲ್ಲ ಅಂದೆ, ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಅಮೌಂಟ್ ಆಗ್ತಾ ಇರ್ತೀರಲ್ಲ, ಅಂಥವ್ರಿಗೆ ಇವತ್ತು ನಾನು ಹೇಳೋ ಒಂದು ಮಾತು ಇದಾಗುತ್ತೆ. ಇಲ್ಲ ನೀವು ಆ ಥರ ಅವ್ರನ್ನ ಯಾರನ್ನಾದ್ರೂ ನಂಬಿದ್ರೆ ಇವತ್ತೇ ಅದರಿಂದ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದು ನಮ್ಮ ಮನೆಯವರಿಗೆ ನನಗೆ ಸ್ವತಃ ಅನುಭವ ಆಗಿರೋದು ಒಂದು ವಿಷಯ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು 1 ವೀಕಿಂದ ನಡೀತಿದೆ. ನನಗೆ ವಿಷಯ ಗೊತ್ತಾದಮೇಲೆ ಹೀಗಿದೆ ಅಂತ ವಿಷಯ ಗೊತ್ತಾದಮೇಲೆ ನಾನು ಕೂಡ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅವ್ರ ಹತ್ರ ಕಾಲಲ್ಲಿ ಮಾತಾಡಿದ್ರೆ ಕೂಡ ಅವರು ನನ್ನ ಕೂಡ ನಂಬಿಸೋದು ಟ್ರೈ ಮಾಡ್ತಾರೆ. ಬಟ್ ಆದರೆ ನಾನು ನಂಬೋದಿಲ್ಲ. ಬಟ್ ಅವ್ರು ಯಾವ ರೀತಿ ನಂಬ್ತಾರೆ ಅಂದರೆ ನಾನೇ ಅಮೌಂಟ್ ಹಾಕ್ತೀನಿ, ಹಾಫ್ ಅಮೌಂಟ್ ನಾನು ಹಾಕ್ತೀನಿ, ಹಾಫ್ ಅಮೌಂಟ್ ನೀವು ಹಾಕಿ ಅನ್ನೋ ಥರ. ಸೊ ಇದ್ರ ಬಗ್ಗೆ ನೀವು ಡೀಟೇಲ್ಡಾಗಿ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕು. ಇದು ವ್ಲಾಗ್ ಪೂರ್ತಿ ನಾನು ಕಂಟಿನ್ಯೂ ಮಾಡಿ ಅದರಲ್ಲಿ ನಾನು ಹೇಳ್ತಾ ಇರೋದು. ಹಾಗೆಯೇ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಹಾಗೆಯೇ ಇವತ್ತಿನ ಬೆಳಗ್ಗೆ ವಿಡಿಯೋಯಿಂದ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಪಾತ್ರೆ ಎಲ್ಲ ಏನೂ ಉಜ್ಜಿರಲಿಲ್ಲ. ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಆಮೇಲೆ ಒರೆಸ್ದೆ. ಚಟ್ನಿ ಎಲ್ಲ ರುಬ್ಬಿ ಆಮೇಲೆ ಮನೆ ಒರೆಸ್ದೆ. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಹೋಟೆಲ್ ಹತ್ರ ಹೋದೆ. ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಟಿಫನ್ ಸ್ವಲ್ಪ ಹಾಕ್ಕೊಟ್ಟು ಸ್ವಲ್ಪ ಹೊತ್ತಿದ್ದೆ. ಕ್ಲೀನ್ ಮಾಡಿ ಬಂದ್ವಿ. ಒಂದು ಊಟಕ್ಕೆ ಹೋಗ್ಬೇಕಾಗಿತ್ತು, ಮಟನ್ ಊಟಕ್ಕೆ ಹೋದ್ವಿ. ಬಟ್ ನನಗೇನು ಅಲ್ಲಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಬಂದಮೇಲೆ ಒಂದೇ ಟೆನ್ಷನ್ನು. ಆ ಟೆನ್ಷನ್ ಬಗ್ಗೆನೇ ಇವಾಗ ನಾನು ನಿಮಗೆ ಹೇಳೋದು. ಇದನ್ನು ಗಮನ ಇಟ್ಟು ಕೇಳಿ. ಪ್ರತಿಯೊಬ್ಬರೂ ತುಂಬ ಜನ ಯಾಮಾರೋದು ಇಲ್ಲೇ ತುಂಬ ನಂಬಿಸ್ಬಿಡ್ತಾರೆ ಮನುಷ್ಯರು ನಿಮ್ಮನ್ನು. ಸೊ ಏನಪ್ಪ ಅಂದರೆ ಒಬ್ಬ ಪರ್ಸನ್ನು ನಮ್ಮ ಯಜಮಾನ್ರಿಗೆ ತುಂಬ ಸಾಲ ಇದೆ ಅಲ್ವಾ. ಸೊ ಅವರು ಪಾಪ ಯಾರಿಗೂ ಶ್ಯೂರಿಟಿ ಹಾಕಿ ಆ ಶ್ಯೂರಿಟಿಯಿಂದ ಮೋಸ ಹೋಗಿದ್ರು. ಸೊ ತುಂಬ ಅದು ತಲೆ ಮೇಲೆ ಬಂದಾಗ ಅದನ್ನು ತೀರ್ಸೋದಕ್ಕೆ ಅಂತ ಹೇಳಿ ಎಲ್ಲಾದರೂ ಒಂದೇ ಸತಿ ಲೋನ್ ತೊಗೊಂಡು ಆ ಲೋನಿಂದ ನೆಮ್ಮದಿಯಾಗಿರೋಣ, ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಸೊ ಆ ಯೋಚನೆ ಮಾಡಿದಾಗ ಒಬ್ಬ ಪರ್ಸನ್ ಅವ್ರಿಗೆ ಪರಿಚಯ ಆಗ್ತಾನೆ. ಪರಿಚಯ ಆಗಿ ಅವನು ತಿಂಗಳು ಇಷ್ಟಿಷ್ಟು ದುಡ್ಡು ಕಟ್ಕೊಂಡು ಹೋಗೋದು, ಇಷ್ಟು ಲಕ್ಷ, 3 ಲಕ್ಷ 4 ಲಕ್ಷ ಬರುತ್ತೆ. ಸೊ ವರ್ತಿದೆ ನೋಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವರು ಕೂಡ ಎಲ್ಲರ ಕಡೆಯಿಂದ ಇದು ಅಂತ ಹೇಳಿ ಎಲ್ಲ ಚೆಕ್ ಮಾಡಿಸಿದ್ದಾರೆ. ಬಟ್ ಇದೇನು ಫೇಕ್ ಅಲ್ಲ, ರಿಯಲ್ಲು ಅಂತ ಎಲ್ಲ ಹೇಳಿಬಿಟ್ಟು
ಮಾತಾಡಿ ಡಾಕ್ಯುಮೆಂಟ್ ಎಲ್ಲ ಕಳಿಸಿ ಅವ್ನು ಕೇಳಿದಷ್ಟು ಅಮೌಂಟು ಅವನ ಅಕೌಂಟ್ಗೆ ಅವನು ನಂಬರ್ಗೆ ಹಾಕಿಸ್ಕೊಂಡಿಲ್ಲ, ಸ್ಕ್ಯಾನರ್ಗೆ ಹಾಕಿಸ್ಕೊಂಡಿದ್ದಾನೆ. ಸೊ ಸ್ಕ್ಯಾನರ್ಗೆ ಹಾಕಿಸ್ಕೊಂಡು ಅವನು ಕಾಲ್ ಪಿಕ್ ಮಾಡಿದಾಗೆಲ್ಲ ಏನೋ ಒಂದು ರೀಸನ್ಸ್ ಹೇಳ್ಕೊಂಡಿದ್ದ. ಸೊ ಆಗ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದು ನಾನು ನಿನ್ನೆ ಏನು ಮಾಡ್ತೀನಿ, ಸಿಕ್ಕಾಪಟ್ಟೆ ಫೋನ್ ಮಾಡಿ ಬೈತೀನಿ. ನಾನು ಹೆಂಗೆ ಅಂದರೆ, ನೀನು ಫ್ರಾಡ್ ಇದ್ದಂಗಿದೆಯಾ, ಏನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ನಮಗೆ, ಯಾರನ್ನೇ ಏಮಾರಿಸ್ತಾ ಇದೆಯಾ, ನಿನ್ನಿಂದ ಅವ್ರು 25-30 ಸಾವಿರ ಸಾಲ ಮಾಡ್ಕೊಂಡಿದ್ದ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ನಾನು ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋಷ್ಟರೊಳಗಾಗಿ ಅವನು ಆ ಕ್ಷಣಕ್ಕೆ ಫೋನ್ ಇಟ್ಬಿಡ್ತಾನೆ. ಒಂದು 5 ನಿಮಿಷ ಇರಿ ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ನನಗೆ ಕಾಲ್ ಮಾಡ್ತಾನೆ. ಸ್ಕೋರ್ ಬಂದವ್ರು ತುಂಬ ಕಡಿಮೆ ಇದೆ, ಇವಾಗಲೇ ಅಮೌಂಟ್ ಬರುತ್ತೆ 6,500 ಅಕೌಂಟ್ಗೆ ಹಾಕಿ ಅಂತ. ಸೊ ನಾನು ಒಪ್ಪೋದಿಲ್ಲ, ನನ್ನ ಹತ್ರ 1 ರೂಪಾಯಿ ಇಲ್ಲ, ನಿಂದೇನಿದೆ ಅದು ನಾನೇ ಹಾಕ್ತೀನಿ, ನೀನು ಹಾಕು ಅಂತ ಹೇಳಿದಾಗ ನನ್ನ ಹತ್ರ 3,000 ಇದೆ, ನನ್ನ ಫ್ರೆಂಡ್ ಹತ್ರ 1,000 ಅಡ್ಜಸ್ಟ್ ಮಾಡ್ತೀನಿ, 4,000 ಇದೆ ಅಂತಾರೆ. ಬಟ್ ನಾವೇನು ಮಾಡ್ತೀವಿ, ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತೀವಿ. ಬಟ್ ಅದೇ ಹುಡುಗ ಮತ್ತೆ ಬೆಳಗ್ಗೆ ಕಾಲ್ ಮಾಡಿಬಿಟ್ಟು, ಅಕ್ಕ ಇವಾಗಲೇ 22 ಮಿನಿಟ್ಸಲ್ಲಿ ಆಗಿಬಿಡುತ್ತೆ, ನೀನು 6,500 ಹಾಕು ಅಂತ ಹೇಳ್ತಾನೆ. ಸೊ ನಾನು ಕೂಡ ಇವನು ಅಮೌಂಟ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಸೊ ಇದೇನು ಫೇಕ್ ಇದ್ದಂಗಿಲ್ಲ, ಅವನೇ ಯಾಕೆ ಕೈಯಿಂದ ದುಡ್ಡು ಕಳ್ಕೊತಾನೆ ಅಲ್ವಾ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಸರಿ ಯಾರ ಹತ್ರನೋ ಒಬ್ಬರ ಹತ್ರ ತೊಗೊಂಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಮೌಂಟ್ ತೊಗೊಂಡು ನಾನು ಅಮೌಂಟ್ನ ಅವನಿಗೆ ಹಾಕ್ತೀನಿ. ಸ್ಕ್ಯಾನರಲ್ಲಿ ಅಮೌಂಟು ಆಟೋ ಡೆಬಿಟ್ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ಆಟೋ ಡೆಬಿಟ್ ಆಗೋದಿಲ್ಲ, ಸ್ಕ್ಯಾನರ್ ಕಳಿಸ್ತಾನೆ. ಹಸ್ಬೆಂಡ್ ಫೋನಿಂದ ಸ್ಕ್ಯಾನರಲ್ಲಿ 5,000 ಅಷ್ಟೇ ಕಟ್ ಆಗುತ್ತೆ, ಇನ್ನು ಮಿಕ್ಕಿದ ಅಮೌಂಟ್ ಕಟ್ ಆಗೋದಿಲ್ಲ. ಮತ್ತೆ ಅವ್ರ ಅಮೌಂಟಲ್ಲಿ ಸ್ಟ್ರಕ್ ಆದರೆ ನಾನು ಮತ್ತೆ ಅಡ್ಜಸ್ಟ್ ಮಾಡಿ ನನ್ನ ಕಡೆಯಿಂದ 1,700 ರೂಪಾಯಿ ಕಳಿಸ್ತೀನಿ. ಒಟ್ಟು 6,700 ರೂಪಾಯಿ. ಇದಕ್ಕೂ ಮುಂಚೆ ಕಳಿಸಿದ್ದು ಎಷ್ಟೆಷ್ಟು ಅಂತ ನನಗೆ ಅಷ್ಟು ಗೊತ್ತಿಲ್ಲ, 25,000 ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ, ನಾನು ಒತ್ತಿ ಹೇಳ್ತೀನಿ, ನಾನು ಬೇರೆಯವ್ರ ಹತ್ರ ಸಾಲ ಮಾಡಿದ್ದೀನಪ್ಪ ಇದು, ಯಾಕಂದರೆ ಇದು ನನಗೆ ತುಂಬ ಮೋಸ ಆಗಿದೆ. ಅಕ್ಕ ನೀನು ತುಂಬ ಮೋಸ ಹೋದಂಗಿದೆಯಾ ಅಕ್ಕ, ಇಲ್ಲ ಅಕ್ಕ ನಿನಗೆ ನಾನು ಮೋಸ ಮಾಡೋದಿಲ್ಲ, ಹಾಕ್ತೀನಿ ಅಂತ ಹೇಳ್ತಾನೆ. ಸೊ ಒಂದು ನಂಬಿಕೆ ಅನ್ನೋದು ನೋಡಿ ಎಷ್ಟೆಲ್ಲ ಮನುಷ್ಯನ ಹಾಳು ಮಾಡುತ್ತೆ ಅಂತ. ಸೊ ಆಗ ಸರಿಯೇನೋ ಹಾಕ್ತಾನೇನೋ ಹುಡುಗ ಅಂತ ಹೇಳ್ಬಿಟ್ಟು ನಾನು ಮಾಡಿ 1:15ಗೆ ನೀವು ಚೆಕ್ ಮಾಡಿ ಅಂದ, 12:40ಗೆ ಚೆಕ್ ಮಾಡಿ ಅಂದ. ಚೆಕ್ ಮಾಡಿದೆ, ಬಂದಿರಲಿಲ್ಲ. ಕಾಲ್ ಮಾಡಿದೆ, ಅಕ್ಕ 1:15ಗೆ ಚೆಕ್ ಮಾಡಿ ಅಂದ, 1:15ಗೆ ಚೆಕ್ ಮಾಡಿದೆ, ಬಂದಿರಲಿಲ್ಲ. ಸೊ ಆ್ಯಸ್ ನನಗೆ ಎಷ್ಟು ಇದಾಗ್ತಿತ್ತು ಅಂದರೆ 4:15, 5:15ವರೆಗೂ ಚೆಕ್ ಮಾಡ್ತಾನೆ ಇರ್ತೀನಿ. ಅಂದರೆ ಕಾಲ್ ಮಾಡಿ ಚೆನ್ನಾಗಿ ಬಾಯಿಗೆ ಬಂದಂಗೆ ನಾನು ಬೈತೀನಿ. ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ಯಲ್ವ, ನನ್ನಂಥವ್ರನ್ನ ಎಷ್ಟು ಜನ ಯಾಮಾರಿಸಿದೆ, ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದೀನಿ ನಾನು. ಸೊ ಬಂದು ಏನಿದೆ ನಂದು ಸೆಟಲ್ ಮಾಡಿಬಿಟ್ಟು ಹೋಗು, ನೀನು ಸುಳ್ಳು ಹೇಳ್ತೀಯ, ನೀನು ನನ್ನಂಥವ್ರು ಯಾರೂ ಸಿಗಲಿಲ್ವಾ ನಿನಗೆ ಅಂತ ಹೇಳಿ ಬೈತೀನಿ. ನಾನು ಯಾವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ, ಆಗ ಮಾತ್ರ ಅವ್ನು ಕಾಲ್ ಮಾಡಿಬಿಟ್ಟು, ಅಕ್ಕ ನೀವು ಅದು ಮಾಡಿಲ್ಲ, ಅಕ್ಕ ನೀವು ಇದು ಮಾಡಿಲ್ಲ ಅಂತ ಹೇಳ್ತಾನೆ. ಸೊ ನನಗೆ ಮತ್ತೆ ನಾನು ಇದಾಗಿ ಅಮೌಂಟ್ ಅಕೌಂಟಿಗೆ ಬರೋಂಗಿದ್ರೆ ಎಷ್ಟೆಲ್ಲ ಪ್ರೊಸೀಜರ್ ಇದಾಗೋದಿಲ್ಲ, ಬಂದುಬಿಡುತ್ತೆ. ನೀನೇನು ಆಟ ಆಡ್ತಾ ಇದೆಯಾ, ನೀನು ಬೇಕು ಅಂತ ಮಾಡ್ತಾ ಇದೆಯಾ, ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ನನ್ನ ಯಾಮಾರಿಸ್ತಾ ಇದೆಯಾ. ಸೊ ನೆಟ್ಟಿಗಿರೋದಿಲ್ಲ ಪರಿಸ್ಥಿತಿ, ನಂದೇನಿದೆ ಆ ಅಮೌಂಟ್ನ ನೀನು ಬಾಯಿ ಮುಚ್ಚಿಕೊಂಡು ಹಾಕು ಅಂತ ಹೇಳಿ ನಾನು ಜೋರಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ. ಬಟ್ ಇನ್ನೂ ನನಗೆ ಅದ್ರ ಕಡೆಯಿಂದ ರಿಪ್ಲೈ ಬಂದಿಲ್ಲ. ಸೊ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳೋದೇನೆಂದರೆ, ಪ್ರತಿಯೊಬ್ಬರೂ ನಿಮಗೆ ನಂಬಿಸ್ತಾರೆ. ನೀವೆಷ್ಟೇ ದೊಡ್ಡದಾಗಿರಿ, ನೀವು ನಾನು ನಂಬೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ, ನಿಮ್ಮನ್ನು ನಂಬಿಸೋದಕ್ಕೆ ಅಂತ ಅವ್ರ ಹತ್ರ ಟ್ರಿಕ್ ಇರುತ್ತೆ. ಸೊ ಈ ಥರ ಫೇಕ್ ಇದಕ್ಕೆ ನಂಬಕ್ಕೆ ಹೋಗಬೇಡಿ. ಬ್ಯಾಂಕ್ಗಳಲ್ಲಿ ಹೋಗಿ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಟೈಮ್ ತೊಗೊಳ್ಳಿ, ಸಾಲದವ್ರ ಹತ್ರ ಟೈಮ್ ತೊಗೊಳ್ಳಿ. ಈ ಥರ ಕಳ್ಕೊಳ್ಳೋದಕ್ಕಿಂತ ಅದೇ ಬೆಟರ್ ಅಲ್ವಾ, ಅವ್ರನ್ನ ಕೈ ಕಾಲು ಎದ್ದು ಕೇಳ್ಕೊಳ್ಳೋದು. ಸೊ ಇದನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನಮಗೆ ಪಾಠ ಅಂತಲೇ ಹೇಳ್ಬೋದು. ನಾನು ಹೇಳ್ತಾನೆ ಇದ್ದೆ ಯಾಮಾರಬೇಡಿ ಅಂತ, ಬಟ್ ನಾನು ಕೂಡ ಇವತ್ತೆಲ್ಲೋ ಒಂದು ಸಣ್ಣದಾಗಿ ಎಡೋದೆ ಅಂತ ಆವಾಗಲಿಂದ ಬೇಜಾರಾಗ್ತಾಯಿದೆ. ಸೊ ಸುಮಾರು ಜನಕ್ಕೆ ಇದು ಒಂದು ಪಾಠ. ನಾನೇ ಅವ್ರು ಯಾಮಾರಿದ್ರು ಇವ್ರು ಯಾಮಾರಿದ್ರು ಅಂತ ಹೇಳ್ತಿದ್ದಳು ನಾನೇನೆ, ಇವತ್ತು ನಾನೇ ಯಾಮಾರಿದ್ದೀನಿ ಅಂತ. ಸೊ ಒಂದು ತುಂಬಾ ಜೀವನದಲ್ಲಿ ಕಲಿಯೋದು ತುಂಬ ಇರುತ್ತೆ, ಮನುಷ್ಯರನ್ನ ತುಂಬ ಯಾಮಾರಿಸೋರು ಇರ್ತಾರೆ, ಕಲಿಯೋದು ತುಂಬ ಇರುತ್ತೆ. ನಾವು ಪ್ರತಿದಿನ ಕಲಿತ್ರೆ ಕೂಡ ಜೀವನ ಪರ್ಯಂತ ಕಲಿತಾನೇ ಇರಬೇಕು. ಇದು ಇವತ್ತಿನ ನನ್ನ ಸ್ಟೋರಿ. ನನಗೆ ಇವತ್ತು ತುಂಬಾ ಬೇಜಾರಂತೂ ಆಯಿತು ಅಂದ್ಕೊಳ್ಳಿ. ಸೊ ಇನ್ನು ಅಡುಗೆ ಏನಪ್ಪ ಮಾಡ್ತಿದ್ದೀನಿ ಅಂದರೆ, ಬೇಳೆ ಸಾಂಬಾರಿಗೆ ಇಡೋಣ ಅಂತೇಳಿ ಬೀನ್ಸನ್ನು
ಬದನೆಕಾಯಿ ಮತ್ತು ಏನಿದು ಹೀರೆಕಾಯಿನ ಕಟ್ ಮಾಡಿ ಬೇಳೆ ಟೊಮೆಟೊ ಎಲ್ಲ ಹಾಕಿ ಇಡೋಣ ಅಂತ ಹೇಳಿ ಆಸ್ ಇಟ್ ಈಸ್ ಇನ್ನು ಈ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕಂಟಿನ್ಯೂ ಆಗಿ ಕೆಲಸ ಬಟ್ಟೆ ಒಗೆಯೋಣ ಅಂತ ಹೇಳಿ 3 ದಿನದಿಂದ ಶನಿವಾರ ಒಗ್ದಿದ್ದು ನಾನು ಬಟ್ಟೆ ಒಗ್ದಿಲ್ಲ, ತುಂಬಾ ಇದೆ. ಬೇಜಾರಾಗಿ ಬಟ್ಟೆ ಹಾಕಿದವಳು ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಕಂಟಿನ್ಯೂ ಇನ್ನು ಆಚೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಆಚೆ ಎಲ್ಲ ತೊಳಿಬೇಕು. ನಾಳೆ ಅದು ಮಾಡಲೇಬೇಕು ಕೆಲಸ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಅಕ್ಕಿಗೆ ನೀರು ಇಕ್ಕಿದ್ದೀನಿ, ಸಾಂಬಾರಿಗೆ ಇಟ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೂಮ್ ಕ್ಲೀನ್ ಮಾಡಿ ಒಳಗಡೆ ಒಂದಿಷ್ಟು ಪಾತ್ರೆ ಇದೆ ಎಲ್ಲನೂ ಕ್ಲೀನ್ ಮಾಡೋಣ. ಮತ್ತೆ ಅಂತ ಇದ್ದಾರೆ ನನ್ನ ಮೇಲೆ, ಏನೋ ಕೆಲಸ ಮಾಡಿಲ್ಲ, ಏನೋ ಮಾಡ್ತಿದ್ದಾಳೆ ಅಂತ. ಪಾಪ ಇವತ್ತು ಮಗಳಿಗೆ ಕೂಡ ಊಟ ಏನೂ ಇಲ್ಲ, ಅವಳಿಗೇನು ಅಡುಗೆ ಮಾಡಲಿಲ್ಲ. ನಾನು ಮ್ಯಾಗಿ ಮಾಡಿಕೊಟ್ಟೆ ಅವಳಿಗೆ. ನಾನು ಮಾತ್ರ ಚಿಕನ್ ಮಟನ್ ಎಲ್ಲ ತಿಂದ್ಬಿಟ್ಟು ಬಂದು ಅವ್ಳಿಗೆ ಏನೂ ಮಾಡಿಕೊಡ್ಲಿಲ್ಲ, ಮ್ಯಾಗಿ ಮಾಡಾಕಿದ್ದೀನಿ ಅವಳಿಗೆ. ಸೊ ಬನ್ನಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಈಗ ಅಡುಗೆ ಮಾಡಿಬಿಟ್ಟು ಅವ್ಳು ತಿಂತೀನಿ ಅಂದರೆ ಮೊಟ್ಟೆ ಏನಾದರೂ ಮಾಡಿಕೊಡ್ಬೇಕು. ಮೊಟ್ಟೆ ತಿನ್ನಲ್ಲ ಅವರಿಗೆ, ಸೊ ಕೇಳ್ತೀನಿ ತಿಂತೀನಿ ಅಂದರೆ ನಾನು ಆಮ್ಲೆಟ್ ಏನೋ ಮಾಡಿ ಕೊಡೋಣ ಅಂತ. ಸೊ ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ದಯವಿಟ್ಟು ಯಾಮಾರಕ್ಕೆ ಹೋಗಬೇಡಿ ಯಾರೂ. ಒಂದು ಸತಿ ಎಲ್ಲ 10 ಸತಿ ಯೋಚನೆ ಮಾಡಿ ಒಂದು ಇದಕ್ಕೆ ಕೈ ಹಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವಾಗ ಹೋಗಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಹಾಗೆಯೇ ಅಕ್ಕಿಗೆ ನೀರಿಟ್ಟಿದ್ದೆ, ಸಾಂಬಾರ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ, ಬದನೆಕಾಯಿ, ಬೀನ್ಸು ಎಲ್ಲನೂ ಹಾಕಿ ಬೇಳೆ ಸಾಂಬಾರಿಗೆ ಇಡೋಣ ಅಂತ ಅಂದ್ಕೊಂಡೆ. ಸಾಂಬಾರು ಪುಡಿ ಇರಲಿಲ್ಲ, ಹೋಟೆಲ್ ಸಾಂಬಾರು ಪುಡಿ ಇದ್ದಿದ್ದು. ಅದ್ರ ಜೊತೆಗೇ ನಾನೇನು ಮಾಡಿದೆ, ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕಿ ಒಟ್ಟಿಗೆ ಬೇಯಕ್ಕೆ ಇಟ್ಬಿಟ್ಟೆ. ಆಮೇಲೆ ಅಕ್ಕಿಗೆ ನೀರಿಟ್ಬಿಟ್ಟು ಅಷ್ಟರೊಳಗಾಗಿ ಆಚೆ ಎಲ್ಲ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟರೊಳಗಾಗಿ ಸಾಂಬಾರಿಗೆ ಬೆಂದಿಟ್ಟು ಅನ್ನನೂ ಗಂಜಿ ಬಸ್ದುಬಿಟ್ಟು ಒಂದೊಂದೇ ಕೆಲಸ ನನ್ನ ನಾರ್ಮಲ್ ಯೂಶುವಲ್ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡೆ. ಇವತ್ತು ಮೋಸ ಹೋಗಿದ್ದೇನಪ್ಪ ಅಂದರೆ, ಒಬ್ಬರು ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಸಿಕ್ಕಾಪಟ್ಟೆ ಆ ಲೋನು ಅದು ನಿಮ್ಮದು ದುಡ್ಡು ಕಟ್ಟಿಲ್ಲ, ಬಿಗ್ ಸ್ಕ್ವೇರ್ ಕಡಿಮೆ ಇದೆ, ಮೈನಸ್ ಇದೆ, ಹಾಗೆ ಹೀಗೆ ಅಂತ ಹೇಳಿ ಹಾಕಿಸ್ಕೊಂಡು ಮೋಸ ಮಾಡಿದ್ರು. ಬಟ್ ನಾನು ಆದರೂ ಮಾತಾಡಿದೆ, ಬಟ್ ಆದರೂ ನಾನು ಎಲ್ಲೋ ಒಂದು ಕಡೆ ಮೋಸ ಹೋದ್ನಾ ಅಂತ ಅನ್ನಿಸ್ತು. ಆದರೆ ಗುರುವಾರ ಬೆಳಗ್ಗೆ ಬ್ಯಾಂಕ್ ಹತ್ರ ಹೋಗಿ ಚೆಕ್ ಮಾಡಿ ಒಂದು ಸತಿ ಅಲ್ಲಿ ಏನೋ ಪಿನ್ ಕೋಡ್ ಕೊಡ್ತೀನಿ, ಅದು ಹಾಕಿಸಿ ಅವ್ರ ಕೈಯಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ನೋಡಬೇಕು ಏನಾಗುತ್ತೆ ಅಂತ. ಆಗಿಲ್ಲ ಅಂದರೆ 20,000 ರಿಂದ 30,000 ಕಳ್ಕೊಂಡಿದ್ದಂತೂ ನಿಜ. ಅದೊಂದು ನನಗೆ ಬೇಜಾರಾಯಿತು. ಸೊ ಇನ್ನು ಆ್ಯಸ್ ಯೂಶುವಲ್ ಎಲ್ಲ ಕೆಲಸ ಮುಗಿಸಿದ್ದಾದಮೇಲೆ ಇನ್ನೇನು ಕೆಲಸ ಇದೆ, ಊಟ ಎಲ್ಲ ಇಟ್ಟೆ ಮನೆಯಲ್ಲಿ. ಮಗಳು ಊಟ ಇಡ್ತಾಯಿದ್ಲು. ಅವಳಿಗೂ ನನಗೆ ಸಣ್ಣ ಪುಟ್ಟ ಫೈಟ್ ನಡೀತಾನೆ ಇರುತ್ತೆ, ಅವಳು ನಾನು ಫೈಟ್ ಮಾಡ್ಕೊತಾನೆ ಇರ್ತೀವಿ. ಬಟ್ ಆದರೂ ಇಬ್ಬರದು ಒಂದು ಬಾಂಡಿಂಗ್ ಅನ್ನೋದು ಇರುತ್ತೆ. ಅವಳನ್ನ ಬಿಟ್ಟು ನಾನಿರೋದಿಲ್ಲ, ನನಗೆ ಅವಳು ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೂ ನನಗೂ ಫೈಟಿಂಗ್ ಸಣ್ಣ ಪುಟ್ಟದ್ದು ನಡೀತಾ ಇರುತ್ತೆ. ಇವತ್ತು ನನ್ನ ಚಿಕ್ಕ ಮಗಳೇನು ಬರಲಿಲ್ಲ ಮನೆಗೆ. ಸೊ ಬಂದಳು, 2 ಮಿನಿಟ್ಸ್ ಹಾಗೆ ಹೊರಟೋದ್ಲು. ಅವ್ರ ಚಿಕ್ಕಮ್ಮಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವಳು ಬಂದಿದ ತಕ್ಷಣ ಅವಳು ಏನೇ ಮಾಡ್ತಿದ್ರು ಬಿಟ್ಬಿಟ್ಟು ಹೊರಟೋಗ್ತಾಳೆ. ಸೊ ನಂದು ಆಚಿನ ಕೆಲಸ ಎಲ್ಲ ಮುಗಿಸಿ ಇವಾಗ ತೊಳೆಯೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಬಿಸಾಕಿದ್ದೆ, ಅದನ್ನೆಲ್ಲ ಹಂಗೆ ಎತ್ತಿಟ್ಬಿಟ್ಟು ಆಚೆ ಎಲ್ಲ ನೀರಾಗ ಹಾಕಿ ನೀಟಾಗಿ ತೊಳ್ಕೊಂಡು ಬಂದು ಎಲ್ಲ ಕ್ಲೀನ್ ಆಗ್ತಾಯಿದೆ ಒಂದೊಂದೇ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿನ್ನೆ ನಾನು ವಿಡಿಯೋ ಹಾಕಿದ್ದೆ, ಏನಪ್ಪ ಅಂದರೆ ಒಂದು ಪ್ರಮೋಷನ್ ವೀಡಿಯೋನ ಅಲ್ವಾ ಅಂತ. ಹಾಲ್ ಡೈರಿದು ಪ್ರತಿಯೊಬ್ಬರು ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು. ಯಾಕಪ್ಪ ಅಂದರೆ ಅದು ಆರ್ಗಾನಿಕ್ ಹಾಲಾಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಸೊ ವೈಟ್ಫೀಲ್ಡ್ ಆಸುಪಾಸು ಯಾರಿದ್ದೀರಾ ಅವ್ರಿಗೆ ಫ್ರೀ ಡೆಲಿವರಿ ಕೂಡ ಇರುತ್ತೆ. ಸೊ ನಿಮಗೇನಾದರೂ ಆರ್ಗಾನಿಕ್ ಆಗಬೇಕು, ಯಾವುದೇ ರೀತಿ ನಾವು ಕೆಮಿಕಲ್ಸ್ ಯೂಸ್ ಮಾಡದೇ ಇರೋ ಮಿಲ್ಕ್ ಬೇಕು, ಪ್ಯಾಕೆಟ್ ಹಾಲೆಲ್ಲ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅಂತ ನೀವು ಅಂದ್ಕೊಳ್ಳೋದಾದರೆ ಈ ಹಾಲು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿನ್ನೆ ವಿಡಿಯೋದಲ್ಲಿ. ಸೊ ನೀವು ಚೆಕ್ ಮಾಡ್ಬೋದು. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವತ್ತು ಕೂಡ ಕೊಡ್ತೀನಿ. ಸೊ ಚೆಕ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ಅನ್ಕೋಬೋದು. ನಾನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನಗೆ ಇಲ್ಲೊಂದು ದೋಣಿ ಮೇಲೆ ಕಾಲು, ಅಲ್ಲೊಂದು ದೋಣಿ ಮೇಲೆ ಕಾಲು ಅಂತ ಇಟ್ಟಂಗಿರುತ್ತೆ. ಆ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ವೀಡಿಯೋಸ್ ಮಾಡ್ತಾ ಇರಬೇಕಾದ್ರೆ ಕೂಡ ನನಗೆ ಯಾವುದೇ ರೀತಿ ಸಕ್ಸಸ್ ಇಲ್ಲ ಅಂದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನಂಗೆ ಒಂದೊಂದು ಟೈಮ್ ಏನಾದರೂ ನನಗೇನು ಸಕ್ಸಸ್ ಇಲ್ಲ, ನನ್ನ ಜೀವಕ್ಕೆ ಏನಾದರೂ ನನ್ನ ಹಾನಿ ಮಾಡ್ಕೊಂಬಿಡಲ್ಲ ಅನ್ನೋಷ್ಟು
ಬೇಜಾರಾಗ್ತಾ ಇರುತ್ತೆ. ಆದರೆ ಅವನು ಹೋಪ್ ಇದೆ, ಏನಾದರೂ ಒಂದು ಸಕ್ಸಸ್ ಸಿಗುತ್ತೆ ಅಂತ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ 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 ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ.